ಫ್ರೆಂಡ್ಸ್, ನೀವು ನಿಮ್ಮನ್ನೇ 30 ವರ್ಷಗಳ ನಂತರ ನೋಡಿದರೆ ಹೇಗಿರುತ್ತೆ? ಇಂತಹ ಕಲ್ಪನೆ ಬಂದರೂ ಒಂದು ಕ್ಷಣ ನಮಗೆ ಭಯವಾಗುತ್ತದೆ. ಇದು 2006ರಲ್ಲಿ ಸ್ವೀಡನ್ನಲ್ಲಿ ಒಬ್ಬ ವ್ಯಕ್ತಿ ಹೇಳಿದ ನೈಜ ಕತೆ. ಅವನು ಭವಿಷ್ಯಕ್ಕೆ ಹೋಗಿ ತನ್ನನ್ನು ತಾನೇ ಭೇಟಿ ಮಾಡಿರುವ ಈ ಕಥೆಯನ್ನು ಕೇಳಿದರೆ ನಿಮಗೆ ನಂಬುವುದಕ್ಕೂ ಕಷ್ಟವಾಗಬಹುದು. ಇದು ಇತಿಹಾಸದಲ್ಲಿ ಅತಿ ವಿಚಿತ್ರ ಟೈಮ್ ಟ್ರಾವೆಲ್ ಸ್ಟೋರಿ. ನಮಸ್ಕಾರ ಫ್ರೆಂಡ್ಸ್, ವಿಜ್ಞಾನ ವಿಸ್ಮಯ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಒಂದು ವಿಚಿತ್ರ ಟೈಮ್ ಟ್ರಾವೆಲ್ ಸ್ಟೋರಿ ಹೇಳುತ್ತೇನೆ. ನೀವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಟೈಮ್ ಟ್ರಾವೆಲ್ ಅಂದರೇನು ಅಂತ ನೋಡಿರುತ್ತೀರಿ. ಸ್ನೇಹಿತರೆ, ನೀವು ಯಾವತ್ತಾದರೂ ಒಂದು ಸಾಮಾನ್ಯ ದಿನದಲ್ಲಿ ಸಣ್ಣ ಕೆಲಸ ಮಾಡುತ್ತಿರುವಾಗ ನಿಮ್ಮ ಜೀವನವೇ ಬದಲಾಯಿಸುವ ಘಟನೆ ನಡೆಯಬಹುದು ಎಂದು ಯೋಚಿಸಿದ್ದೀರಾ? ಹೌದು ಫ್ರೆಂಡ್ಸ್, ಇಂದು ನಾನು ನಿಮಗೆ ಹೇಳುವ ಕತೆ ವಿಜ್ಞಾನವನ್ನೇ ಪ್ರಶ್ನೆ ಮಾಡಿದ ಒಂದು ನೈಜ ಘಟನೆ. ಸ್ವೀಡನ್ ದೇಶದಲ್ಲಿ ಹಕನ್ ನಾರ್ಡಿಸ್ಟ್ ಎಂಬ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದ. ಅವನು ಒಂದು ದಿನ ತನ್ನ ಗಾರ್ಡನ್ನಲ್ಲಿ ಕೆಲಸ ಮುಗಿಸಿ ತನ್ನ ಮನೆಯ ಕಿಚನ್ಗೆ ಹೋಗುತ್ತಾನೆ. ಅವನ ಮನೆಯ ಕಿಚನ್ನಲ್ಲಿ ನೀರು ಚೆಲ್ಲಿತ್ತು. ಅದನ್ನು ನೋಡಿ ಅವನಿಗೆ ಆಶ್ಚರ್ಯವಾಗುತ್ತದೆ. ಆಮೇಲೆ ಅವನಿಗೆ ಅರಿವಾಗುತ್ತದೆ ಆತನ ಮನೆಯ ಕಿಚನ್ ಸಿಂಕ್ನಿಂದ ನೀರು ಲೀಕ್ ಆಗುತ್ತಿದೆ ಅಂತ. ಆ ಸಿಂಕನ್ನು ಸರಿಪಡಿಸಲು ಟೂಲ್ಸ್ಗಳನ್ನು ತೆಗೆದುಕೊಂಡು ಅವನ ಮೊಬೈಲ್ ಟಾರ್ಚ್ ಆನ್ ಮಾಡಿ ಸಿಂಕ್ ರಿಪೇರಿ ಮಾಡಲು ಶುರು ಮಾಡುತ್ತಾನೆ. ಅವನು ಸಿಂಕ್ನ ಕೆಳಗಡೆ ಇರುವ ಪೈಪ್ ಒಳಗಡೆ ಕೈ ಹಾಕಲು ಪ್ರಯತ್ನಿಸುತ್ತಾನೆ. ಆದರೆ ಅವನಿಗೆ ಅಷ್ಟು ಸುಲಭವಾಗಿ ಪೈಪ್ ಒಳಗೆ ಕೈ ಹಾಕಲು ಸಾಧ್ಯವಾಗುವುದಿಲ್ಲ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗುತ್ತಾನೆ. ಆವಾಗ ಅವನಿಗೆ ಒಂದು ಆಶ್ಚರ್ಯ ಕಾದಿತ್ತು. ಆ ಕ್ಷಣವೇ ಅವನಿಗೆ ಪ್ರಕಾಶಭರಿತವಾದಂತಹ ಬೆಳಕೊಂದು ಕಾಣಿಸುತ್ತದೆ. ಕುತೂಹಲದಿಂದ ಅವನು ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತಾನೆ. ಹಾಗೆ ಅವನು ಮುಂದೆ ಸಾಗುತ್ತಿದ್ದಂತೆ ಒಂದು ಸುರಂಗದಂತೆ ಕಾಣಿಸುತ್ತದೆ. ಆ ಸುರಂಗ ಸಾಮಾನ್ಯ ಪೈಪ್ನಂತೆ ಕಾಣಿಸಲಿಲ್ಲ. ಅದು ದೀರ್ಘ ಬಿಳಿ ಬೆಳಕಿನಿಂದ ಹೊಳೆಯುತ್ತಿದ್ದಂತೆ ಕಾಣಿಸಿಕೊಂಡಿತು. ಇನ್ನು ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ಅವನಿಗೆ ಎದ್ದು ನಿಲ್ಲಲು ಸಾಧ್ಯವಾಗುತ್ತದೆ. ಅಂದರೆ ಅಲ್ಲಿ ಅಷ್ಟು ದೊಡ್ಡ ಸ್ಪೇಸ್ ಕ್ರಿಯೇಟ್ ಆಗಿತ್ತು. ಹಕನ್ ಹೇಳೋ ಪ್ರಕಾರ ಅವರು ಸುಮಾರು 2042ನೇ ವರ್ಷಕ್ಕೆ ತಲುಪಿದ್ದರು. ಹೌದು, ಅವರ ಮಾತಿನ ಪ್ರಕಾರ ಅವರು ಭವಿಷ್ಯದಲ್ಲಿ 36 ವರ್ಷ ಮುಂದೆ ಹೋಗಿದ್ದರು. ಆದರೆ ಅವರಿಗೆ ಊಹಿಸಲಾಗದಂಥ ಅಚ್ಚರಿ ಒಂದು ಎದುರಾಗಿತ್ತು. ಅದೇನೆಂದರೆ ಅವನ ಮುಂದೆ ನಿಂತಿದ್ದ ವ್ಯಕ್ತಿ, ಆ ವ್ಯಕ್ತಿಯ ಮುಖ, ಅವನ ಕಣ್ಣುಗಳು, ಅವನ ಧ್ವನಿ ಎಲ್ಲವೂ ಹಕನ್ನಂತೆಯೇ ಇತ್ತು. ಆ ವ್ಯಕ್ತಿಗೆ ಸುಮಾರು 70 ವರ್ಷ ವಯಸ್ಸಾಗಿತ್ತು. ಆ ವ್ಯಕ್ತಿ ನಾನು ನೀನೇ, ಆದರೆ ಭವಿಷ್ಯದ ನೀನು ಎಂದು ಹೇಳುತ್ತಾನೆ. ಈ ಘಟನೆ ಕನಸಲ್ಲ ಎಂಬುದನ್ನು ಸಾಬೀತುಪಡಿಸಲು ಹಕನ್ ತನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದನು. ಈ ವಿಡಿಯೋದಲ್ಲಿ ಇಬ್ಬರ ಮುಖ ಒಂದೇ ರೀತಿ ಇರುವುದನ್ನು ಹಾಗೂ ಒಂದೇ ರೀತಿಯ ಟ್ಯಾಟೂವನ್ನು ನಾವು ನೋಡಬಹುದು. ಈ ವಿಡಿಯೋ ಇಂಟರ್ನೆಟ್ನಲ್ಲಿ ವೈರಲ್ ಆಯಿತು. ಹಾಗೆಯೇ ಅವರು ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿರುವುದನ್ನು ಅವರು ಯೂಟ್ಯೂಬ್ನಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಕೆಲವು ವಿಜ್ಞಾನಿಗಳು ಹೇಳಿದರು ಇದು ಟೈಮ್ ಟ್ರಾವೆಲ್ ಅಲ್ಲ, ಬದಲಿಗೆ ಇದು ಕೇವಲ ಒಂದು ಮಾರ್ಕೆಟಿಂಗ್ ಸ್ಟಂಟ್ ಅಥವಾ ಇದು ಟಿವಿ ಪ್ರಚಾರಕ್ಕಾಗಿ ಮಾಡಿರಬಹುದು ಅಂತ. ಆ ಸಮಯದಲ್ಲಿ ಈ ವಿಡಿಯೋವನ್ನು ಸ್ವೀಡನ್ನ ಟೆಲಿಕಾಂ ಕಂಪನಿ ಟೆಲಿಯ ಜಾಹೀರಾತು ಪ್ರಚಾರದ ಭಾಗವಾಗಿರಬಹುದು ಎಂಬ ಮಾತುಗಳು ಹರಿದಾಡಿದವು. ಆದರೆ ಕೆಲವರು ಇದನ್ನು ವಾರ್ಮ್ ಹೋಲ್ ಆಗಿರಬಹುದು ಎಂದು ನಂಬಿದರು. ಈ ಕಥೆಯಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟಿಕೊಂಡವು. ಯಾಕೆ ಕೇವಲ ಒಂದು ಸಿಂಕ್ ಪೈಪ್ ಮೂಲಕವೇ ಸುರಂಗ ಸಿಕ್ಕಿತು? ಯಾಕೆ ಯಾವುದೇ ವೈಜ್ಞಾನಿಕ ದಾಖಲೆ ಇಲ್ಲ? ಮತ್ತು ಯಾಕೆ ಸರ್ಕಾರ ಅಥವಾ ಸಂಶೋಧಕರು ಇದನ್ನು ಪರಿಶೀಲಿಸಲಿಲ್ಲ? ಕೆಲವರು ವಿಡಿಯೋದಲ್ಲಿ ಕಾಣಿಸಿದ ವೃದ್ಧ ವ್ಯಕ್ತಿ ಅವರ ತಂದೆಯಾಗಿರಬಹುದು ಎಂದು ಹೇಳಿದರು. ಇನ್ನು ಕೆಲವರು ಮೇಕಪ್ ಮತ್ತು ಎಡಿಟಿಂಗ್ ತಂತ್ರಜ್ಞಾನ ಬಳಸಿರಬಹುದು ಎಂದರು. ಆದರೆ ಇಂದಿಗೂ ಈ ಕತೆಗೆ ಸ್ಪಷ್ಟ ಉತ್ತರ ಇಲ್ಲ. ಹಕನ್ ನಾರ್ಡಿಸ್ಟ್ ತಮ್ಮ ಅನುಭವವನ್ನು ನಿಜವೆಂದು ಹೇಳಿಕೊಂಡಿದ್ದಾರೆ. ಆದರೆ ಯಾವುದೇ ಅಧಿಕೃತ ವೈಜ್ಞಾನಿಕ ದೃಢೀಕರಣ ಇಲ್ಲ. ಹೀಗಾಗಿ ಇದು ಒಂದು ರಹಸ್ಯ ಕಥೆಯಾಗಿ ಉಳಿದಿದೆ. ನಮ್ಮೆಲ್ಲರಿಗೂ ಬರುವ ಪ್ರಶ್ನೆ, ಒಬ್ಬ ಸಾಮಾನ್ಯ ವ್ಯಕ್ತಿ, ಒಂದು ಸಾಮಾನ್ಯ ಸಿಂಕ್, ಆದರೆ ಅದು ಕಾಲದ ಬಾಗಿಲನ್ನು ತೆರೆದಿತ್ತಾ? ನಿಮಗೆ ಈ ಕತೆ ನಿಜವೆಂದು ಅನಿಸ್ತಾ ಇದೆಯಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.